ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನೀವು ತಂಬೆಲ್ ನೋಡಿ ಬಂದಿರ್ಬೋದು. ಈಗ ನಿಮಗೆ ಹೊಸ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರೆಲ್ಲ ಇನ್ನೂ HDFC ಬ್ಯಾಂಕ್ ವತಿಯಿಂದ ಕೊಡೋ ಸ್ಕಾಲರ್ಶಿಪ್ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲಲ್ಲ, ಅವರಿಗೆ ಇನ್ನೂ ಮಾಡೋದಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿ ತನಕ ಮಾಡ್ಬೋದು, ಇಲ್ಲಿ ಡೇಟ್ ಎಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಅಕ್ಟೋಬರ್ 30ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಗ್ರಾಜ್ಯುಯೇಟ್ ಸ್ಟೂಡೆಂಟ್ಗಳಿಗೆ ಇಲ್ಲಿ ನೋಡಿ 30 ಅಕ್ಟೋಬರ್ 2025 ತನಕ ಡೇಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ನೀವು ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಪ್ಲೀಸ್ ಅಪ್ಲೈ ಮಾಡಿ. ಈಗ ಯಾರೆಲ್ಲ ಮೊದಲು ಅಪ್ಲೈ ಮಾಡಿ ಮತ್ತು ವಿಡಿಯೋ ಇಂಟ್ರಾಕ್ಷನ್ ಕೊಟ್ಟು ಅದನ್ನು ಸಬ್ಮಿಟ್ ಮಾಡಿದಿರಲ್ಲ, ಅವ್ರು ಇನ್ನೂ ವೇಟ್ ಮಾಡ್ತಾ ಇದ್ರಲ್ಲ, ಯಾರೆಲ್ಲ ವಿಡಿಯೋ ಇಂಟ್ರಾಕ್ಷನ್ ಕೊಟ್ಟು ಸಬ್ಮಿಟ್ ಮಾಡಿ ವೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಇನ್ನೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತಾ ಇರುತ್ತೆ. ಇಷ್ಟು ಜಲ್ದಿ ಅವರು ಇನ್ನೂ ನಿಮಗೆ ಕಾಲ್ ಮಾಡೋದಿಲ್ಲ, ಇನ್ನು ಇದು ಸ್ಕಾಲರ್ಶಿಪ್ ಇನ್ನೂ ಬಿಡುಗಡೆ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಇನ್ನೂ ಈಗ ನೀವೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಮತ್ತು ನೀವು ವಿಡಿಯೋ ಇಂಟ್ರಾಕ್ಷನ್ ಕೊಟ್ಟಿರ್ತಾರ, ಅವು ವೆರಿಫಿಕೇಷನ್ ಮಾಡ್ತಾರೆ. ನೀವೇನಾದರೂ ಅವು ವಿಡಿಯೋ ಇಂಟ್ರಾಕ್ಷನು ಇಂಗ್ಲೀಷಲ್ಲಿ ಅದು ಏನಾರ ಕೊಟ್ಟಿದ್ರೆ ಆದಷ್ಟು ಜಲ್ದಿ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ನೀವೇನಾದರೂ ಕನ್ನಡದಲ್ಲಿ ಇಲ್ಲ ಹಿಂದಿಯಲ್ಲಿ ಏನಾರ ಸಬ್ಮಿಟ್ ಮಾಡಿದರೆ ಇದು ಪ್ರೊಸೆಸ್ ಸ್ವಲ್ಪ ಲೇಟ್ ಆಗುತ್ತೆ. ಈಗ 99% ಹೇಳ್ಬೋದು ಅಂದರೆ ನಿಮಗೆ ವಿಡಿಯೋ ಇಂಟ್ರಾಕ್ಷನ್ ಕೊಟ್ಟವರಿಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಇನ್ನು 10% ನಿಮಗೆ ಎಲ್ಲಾದರೂ ತೆಗೆದ್ರೆ, ನೀವೇನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿರ್ತಾರಲ್ಲ ಅಲ್ಲೇ ನಿಮಗೆ ಏನಾದರೂ ತೆಗೆದ್ರೆ, ಯಾಕೆಂದರೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದರೆ ಏನಿಲ್ಲ, ನಿಮ್ಮ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ನೀವೇನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಇಲ್ಲ ಸಂಬಂಧ ಇಲ್ಲಾರ್ದ ಡಾಕ್ಯುಮೆಂಟ್ಸ್ ಏನಾರ ಸಬ್ಮಿಟ್ ಮಾಡಿದರೆ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅವರು ನಿಮ್ಮ ವೆರಿಫಿಕೇಷನ್ ಹೇಗೆ ಮಾಡ್ತಾರೆ ಅಂದರೆ, ಒಂದು ಫೋನ್ ವತಿಯಿಂದ ನಿಮಗೆ ವೆರಿಫಿಕೇಷನ್ ಮಾಡ್ಬೋದು. ಅವ್ರು ಕಾಲ್ ಮಾಡಿ ವೆರಿಫಿಕೇಷನ್ ಮಾಡ್ಕೋತಾರೆ. ಮತ್ತು ಇಲ್ಲಾಂದರೆ ನಿಮ್ಮ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ವೆರಿಫಿಕೇಷನ್ ಮಾಡಬಹುದು. ಇಲ್ಲಪ್ಪ ಅಂದರೆ ಏನಿಲ್ಲ, ನಿಮ್ಮ ಡೈರೆಕ್ಟ್ ಅಮೌಂಟ್ ಹಾಕಿದರೂ ಹಾಕ್ಬೋದು ನಿಮ್ಮ ಬ್ಯಾಂಕಿಗೆ. ಈ ಥರನೂ ಇರುತ್ತೆ. ಒಂದೊಂದು ಸ್ಕಾಲರ್ಶಿಪ್ಪು ಡೈರೆಕ್ಟ್ ಅಕೌಂಟಿಗೆ ಜಮಾ ಆಗುತ್ತೆ. ನೆಕ್ಸ್ಟ್ ರೌಂಡ್ ಏನಾರ ಸೆಲೆಕ್ಟ್ ಆಗಿ ವಿಡಿಯೋ ಇಂಟ್ರಾಕ್ಷನ್ ಕೊಟ್ಟೋರು ಇರ್ತಾರಲ್ಲ, ಅವರಿಗೆ ಡೈರೆಕ್ಟ್ ಅಮೌಂಟ್ ಸೆಲೆಕ್ಟ್ ಆಗಿರುತ್ತದೆ. ಒಂದೊಂದು ಸ್ಕಾಲರ್ಶಿಪ್ಪು ಕಾಲ್ ಮಾಡಿ ವೆರಿಫಿಕೇಷನ್ ಮಾಡ್ಕೋತಾರೆ. ಇಲ್ಲ ಒಂದೊಂದು ಸ್ಕಾಲರ್ಶಿಪ್ಪನ್ನು ಮನೆಗೆ ಹೋಗಿ ವಿಸಿಟ್ ಮಾಡಿ ವೆರಿಫಿಕೇಷನ್ ಮಾಡ್ತಾರೆ. ಇಲ್ಲಾಂದರೆ ಒಂದೊಂದು ಸ್ಕಾಲರ್ಶಿಪ್ ಡೈರೆಕ್ಟ್ ವೆರಿಫಿಕೇಷನ್ ಮಾಡಿ ಅಮೌಂಟ್ ಹಾಕಿಬಿಟ್ಟಿರ್ತಾರೆ ಅವರು. ಈ ಥರ ಎಲ್ಲ ಪ್ರೊಸೆಸ್ ಇರುತ್ತೆ. ವೇಟ್ ಮಾಡಿ. ಕಾಲ್ ಅದು ಏನಾರ ಬಂದರೆ ಪ್ರಾಪರ್ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ ಅವೇ ಡಾಕ್ಯುಮೆಂಟ್ಸ್ ನೀವು ಸರಿಯಾಗಿ ಅವ್ರಿಗೆ ಹೇಳಿದರೆ ವೆರಿಫಿಕೇಷನ್ ಆಗುತ್ತೆ. ದೆನ್ ನಿಮಗೆ ಅಮೌಂಟ್ ಬರುತ್ತೆ. ಇಷ್ಟೊತ್ತನ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.